ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಎಲ್ಲ ಶಾಪಿಂಗ್ ಮಾಡಿದ್ದೆ. ಮತ್ತು ಹೊಸ ಮನೆ ಕಟ್ತಾ ಇದ್ವಿ, ಗೃಹ ಪ್ರವೇಶ ಇದೆ. ಗೃಹ ಪ್ರವೇಶಕ್ಕೆ ಒಂದು ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿ ಸಿಗಲಿಲ್ಲ, ಅದನ್ನೆಲ್ಲ ಇವತ್ತು ತೋರಿಸೋಣ ಅಂತ. ಏಪ್ರಿಲಲ್ಲಿ ಗೃಹ ಪ್ರವೇಶ ಇದೆ. ನಾನು ಮೊದಲು ವೀಡಿಯೋ ಹಾಕಿದ್ದೆ, ನಮ್ಮದು ಮನೆ ಕಟ್ತಾ ಇದ್ದೀವಿ ಅಂತ. ಅದರಿಂದ ಇವತ್ತು ಮಾಡಿದ ಶಾಪಿಂಗ್ ಎಲ್ಲ ನಿಮ್ಮನ್ನು ತೋರಿಸೋಣ ಅಂತ. ಕೆಲವೆಲ್ಲ ಸೀರೆ ಇಟ್ಕೊಂಡಿದ್ದೇನೆ ನೋಡಿ, ಇದೆಲ್ಲ ಕೆಲವೆಲ್ಲ ಪೂಜೆಗೆ, ಮತ್ತು ನಾನು ತಗೊಂಡ ಸೀರೆ ಅದನ್ನೆಲ್ಲ ತೋರಿಸ್ತೀನಿ. ಇದರಲ್ಲಿ ಗೃಹ ಪ್ರವೇಶ ಹೇಗೆ ಅಂದರೆ, ಮೊದಲನೇ ದಿವಸ ರಾತ್ರಿ ವಾಸ್ತು ಹೋಮ ಇರುತ್ತೆ. ವಾಸ್ತು ಹೋಮ ಅಂದರೆ ರಾತ್ರಿ ಒಂದು ಹೋಮ ಕುಂಡ ಎಲ್ಲ ಹಾಕಿ, ರಂಗೋಲಿ ಎಲ್ಲ ಹಾಕಿ ವಾಸ್ತು ಹೋಮ ಟೈಪಲ್ಲಿ ಮಾಡ್ತಾರೆ. ಅದಕ್ಕೆ ಅಂತ ಒಂದು ಸೀರೆ ತಗೊಂಡಿದ್ದೇನೆ. ಮೊದಲು ನಾನು ಅದನ್ನು ತೋರಿಸ್ತೇನೆ ನಿಮಗೆ. ಮೊದಲು ನೋಡಿ, ಇದು ಈ ಕಲರಲ್ಲಿದೆ, ಒಂಥರ ಪೀಚ್ ಕಲರ್ ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ಬ್ಲೂ ಬಾರ್ಡರ್ ಬಂದಿದೆ, ತುಂಬ ಚೆನ್ನಾಗಿದೆ ಇದು. ಸೆರಗಿಗೆ ಬರುತ್ತೆ, ಅದಕ್ಕೆ ಕುಚ್ಚು ಹಾಕ್ಸಿದ್ದೇನೆ. ಬರುತ್ತೆ ಇದು ಸೆರಗು. ಇದೊಂದು ಇಲ್ಲಿ ನಮ್ಮ ಉಡುಪಿಯಲ್ಲೇ ಜಯಲಕ್ಷ್ಮಿ ಅಂತ ಇದೆ, ಅದರಲ್ಲೇ ತಗೊಂಡಿದ್ದು. ತುಂಬ ರೀಸನೇಬಲ್ ರೇಟಲ್ಲಿ ಬರುತ್ತೆ. ಇದು ತುಂಬ ಕಾಸ್ಟ್ಲಿ ಸೀರೆಗಳೆಲ್ಲ ಎಲ್ಲ ಒಂದು 4,000 to 5,000 ಒಳಗೆ ತಗೊಳ್ಳೋದು. ತುಂಬ ಕಾಸ್ಟ್ಲಿ ಸೀರೆ ತಗೊಳ್ಳೋಲ್ಲ ನಾನು. ಇದರದ್ದು ಬ್ಲೌಸ್ ಇದೆ, ಈ ಸ್ಯಾರಿದು ಬ್ಲೌಸ್ ನಮಗೆ. ಇದಕ್ಕೊಂದು ವರ್ಕ್ ಮಾಡಿಸಿದ್ದೇನೆ, ಸಿಂಪಲಾಗಿ ವರ್ಕ್ ಮಾಡಿಸಿದ್ದೀನಿ. ಹೇಗೆ ಅಂದರೆ, ಸ್ಯಾರಿಗಿಂತ ಜಾಸ್ತಿ ವರ್ಕ್ ಮಾಡಲಿಕ್ಕೆ ಜಾಸ್ತಿ ಹಣ ಆಗುತ್ತೆ ಇವಾಗ. ಇಷ್ಟು ಕಾಸ್ಟ್ಲಿ ಆಗಿದೆ ವರ್ಕ್ ಎಲ್ಲ ಮಾಡೋದು. ಕಾಂಬಿನೇಷನ್ ಇದೆ, ಬಾರ್ಡ್ರ್ ಕಲರೇ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ. ಹೇಗಿದೆ ವರ್ಕ್ ಕೂಡ ನೋಡಿ, ಎಷ್ಟು ಚೆಂದ ಮಾಡಿದ್ದಾರೆ ವರ್ಕು. ಸಿಂಪಲಾಗಿ ಮಾಡಿದ್ದಾರೆ. ಇಷ್ಟು ಸಿಂಪಲಾಗಿ ಮಾಡಲಿಕ್ಕೆ 1000 ಮೇಲೆ ತಗೊಂಡಿದ್ದಾರೆ. ಹೇಗಿದೆ ಅಂತ. ಇದು ಒಂದು ಸೀರೆ, ಇದು ಹಿಂದಿನ ದಿವಸ ರಾತ್ರಿ ಉಡ್ಲಿಕ್ಕೆ ವಾಸ್ತು ಹೋಮ ಅಂತಿರುತ್ತೆ, ಅದಕ್ಕೆ ಉಡ್ಲಿಕ್ಕೆ. ಇದು ಮರು ದಿವಸ ಬೆಳಗ್ಗೆ ಗೃಹ ಪ್ರವೇಶ ಇರುತ್ತೆ, ಮತ್ತು ಸತ್ಯನಾರಾಯಣ ಪೂಜೆ ಇರುತ್ತೆ, ಮತ್ತು ಗಣಹೋಮ ಇರುತ್ತೆ. ಅದಕ್ಕೆ ಒಂದು ಸೀರೆ ತಗೊಂಡಿದ್ದೇನೆ. ಈ ಕಲರಲ್ಲಿದೆ, ಒಂದು ಪರ್ಪಲ್ ಕಲರ್, ಪರ್ಪಲ್ಲು ಅಲ್ಲ, ಒಂಥರ ಬ್ಲೂ, ರಾಯಲ್ ಬ್ಲೂ ಅಲ್ಲ, ಎರಡು ಮಿಕ್ಸ್ ಆಗಿ ಬಂದಿದೆ. ಇದು ತುಂಬ ಇಷ್ಟ ಆಯ್ತು ನನಗೆ. ಇದಕ್ಕೆ ಕೂಡ ಕುಚ್ಚು ಹಾಕ್ಸಿದ್ದೇನೆ. ಅದೇ ರೀತಿ ಬರುತ್ತೆ, ಗೋಲ್ಡ್ ಕಲರಲ್ಲಿ ಕುಚ್ಚು ಕಟ್ಟಿದ್ದಾರೆ ಇದಕ್ಕೆ. ಇದು ಕಲ್ಲು, ಇದು ತುಂಬ ಚೆನ್ನಾಗಿದೆ. ಇದು ಹೇಗೆ ಕಾಣ್ತಾ ಇದೆ ಅಂತ, ಹೆಚ್ಚು ಲುಕ್ ಇದೆ. ಇದು ಕೂಡ ಅಷ್ಟೇ 6,000 6,500 ಅದಕ್ಕೆ ಒಳ್ಳೆ, ಆ ರೇಟಿಗೆ ಒಳ್ಳೆ ಇದೆ ಇದು ಸೀರೆ. ಇದು ಗೃಹ ಪ್ರವೇಶದ ದಿವಸ ಬೆಳಗ್ಗೆ ಉಡ್ಲಿಕ್ಕೆ ಅಂತ. ಇದರದ್ದು ಬ್ಲೌಸ್ ಇದೆ. ಇದರದ್ದು ಬ್ಲೌಸ್ ಹೇಗೆ ಬಂದಿದೆ ಅಂದರೆ, ಇದೇ ಕಲರಲ್ಲಿ ಬಂದಿದೆ. ಇದಕ್ಕೇನು ವರ್ಕ್ ಮಾಡಿಸಿಲ್ಲ ನಾನು, ಹೀಗೆ ಬಂದಿದೆ ನೋಡಿ. ಇದು ಬಾರ್ಡ್ರು, ಇದು ಸೆರಗೆ ಹೇಗೆ ಬಂದಿದೆ ಅದೇ ಟೈಪಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ. ಇದು ಕಲರ್ ನೋಡಿ ತಗೊಂಡಿದ್ದು ನಾನು. ಒಂದು ಥರ ರೇರ್ ಕಲರ್ ಅಲ್ವ ಇದು ತುಂಬ. ಬ್ಲೌಸು ನನಗೆ ಒಂದು ಇಷ್ಟ ಆಯಿತು ಅಂತಿಲ್ಲ, ಆದರೆ ಇದು ಕಲರ್ ತುಂಬ ಚೆನ್ನಾಗಿತ್ತು ಅಂತ ತಗೊಂಡಿದ್ದೇನೆ. ಬಾರ್ಡ್ರು ಟೈಟ್ಲು ಕೊಟ್ಟಿದ್ದಾರೆ ಈ ರೀತಿ. ಇದೆಲ್ಲ ಸ್ಟಿಚ್ಚಿಗೆ ಕೊಟ್ಟಿದ್ದೆ, ಈಗ ತಗೊಂಬಂದಿದ್ದು. ಅದರಿಂದ ಬ್ಲೌಸ್ ಬಂದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ದಿವಸ ಹುಡುಗಿಗೆ ತಗೊಂಡಿದ್ದು. ಮತ್ತು ಇನ್ನೊಂದು ತಗೊಂಡೆ ನಾನು. ಇದು ಒಂದು ಸಿಂಪಲಾಗಿ ಒಂದು ಸೀರೆ ಚೆಂದ ಕಾಣ್ತು ಅಂತ ಇದನ್ನೊಂದು ತಗೊಂಡಿದ್ದೇನೆ. ಇನ್ನೂ ಬ್ಲೌಸು ಹೊಲಿಸ್ಬೇಕಿದ್ರೆ ಬ್ಲೌಸ್ ಅಂತ. ಇದು ಅರ್ಜೆಂಟಲ್ಲಿ ಅದು ಒಂದು ಕೊಡಲ್ಲ, ಇದೆಲ್ಲ ಫಂಕ್ಷನ್ ಜಾಸ್ತಿ ಅಲ್ವಾ. ಅದು ಕೂಡ ನಮ್ಮದು ಅಕ್ಷಯ ತೃತೀಯ ದಿವಸ ಇದೆ, ಆ ದಿವಸ ಕಂಡಕ್ಟರ್ ಫಂಕ್ಷನ್ ಇದೆ. ಅದರಿಂದ ಇದನ್ನು ತಗೊಂಡಿದ್ದೇನೆ. ಬ್ಲೌಸ್ ಹೊಲಿಸಿಲ್ಲ ನಾನು. ಹೀಗಿದೆ ಸೀರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಇವಾಗ ಹೋಗ್ಲಿಕ್ಕೆಲ್ಲ ಉಡ್ಲಿಕ್ಕೆ ಅಂತ ತಗೊಂಡೆ. ಹೀಗಿದೆ, ಇದರದ್ದು ಬ್ಲೌಸ್ ಇದೆ, ಕಟ್ ಮಾಡಿಲ್ಲ ಇನ್ನು ಬ್ಲೌಸ್, ಅದರಲ್ಲೇ ಇದೆ ನೋಡಿ. ಇದರದ್ದು ಸೆರಗು ಇದು ಬರುತ್ತೆ. ಇದು ಸೆರಗು, ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ಇಷ್ಟಪಟ್ಟು ತಗೊಂಡಿದ್ದು. ನೋಡಿ ಕಲರ್ ಹೇಗಿದೆ ನೋಡಿ. ಪರ್ಪಲ್ ಕಲರ್ಗೆ ಒಂಥರ ಪಿಕಾಕ್ ಗ್ರೀನ್, ಇಲ್ಲ ಮೆಹಂದಿ ಗ್ರೀನ್ ಅಂತ ಹೇಳ್ತಾರಲ್ಲ, ಆ ಥರ ಬಾರ್ಡ್ರ್ ಬಂದಿದ್ದು. ತುಂಬ ಚೆನ್ನಾಗಿತ್ತು ಸೀರೆ, ಇಷ್ಟಪಟ್ಟು ತಗೊಂಡಿದ್ದು ನಾನು. ತುಂಬ ಕಡಿಮೆ ಇತ್ತು ಕೂಡ ಸಿಕ್ತು, 3,000 3,500 ಡಿಸ್ಕೌಂಟ್ ಆಗಿ. ತುಂಬ ಚೆನ್ನಾಗಿತ್ತು. ಅದರಿಂದ ಇದೊಂದು ಸೀರೆ ತಗೊಂಡಿದ್ದೇನೆ. ಗೃಹ ಪ್ರವೇಶ ಲೆಕ್ಕದಲ್ಲಿ ಎತ್ಕೊಂಡಿದ್ದು, ಅದರ ಬ್ಲೌಸಿಗೆ ಸ್ಟಿಚ್ ಮಾಡಿಸ್ತಿದ್ದೆ. ನನ್ನ ಮಗಳಿಗೆ ತಗೊಂಡಿದ್ದು ಸೀರೆ. ನನ್ನ ಮಗಳು ಕೂಡ ಸೀರೆ ಉಡ್ತಾಳಂತೆ ಈ ಸಲ ಗೃಹ ಪ್ರವೇಶಕ್ಕೆ. ಅದಕ್ಕೆ ನನ್ನ ಮಗಳಿಗೆ ತಗೊಂಡ ಸೀರೆ. ಅಷ್ಟು ಚೆಂದ ಇದೆ ನೋಡಿ.
ನನ್ನ ಮಗಳು ನಾನು ವೀಡಿಯೋ ಹಾಕ್ತೇನೆ ಇಟ್ಟಾಗ ನೋಡಿ ನೀವು ನನ್ನ ಮಗಳು ಹೇಗೆ ಕಾಣ್ತಾಳೆ ಅಂತ ನೋಡಿ. ಒಂಥರ ರಾಯಲ್ ಬ್ಲೂ ಅಂತ ಹೇಳಲಿಕ್ಕಾಗಲ್ಲ, ಅದಕ್ಕೆ ಸ್ಕೈ ಬ್ಲೂದು ಬಾರ್ಡ್ರ್ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಹೇಗೆ ಕಾಣ್ತಿದೆ ನೋಡಿ. ತುಂಬ ಬಿಳಿ ಇರ್ತಾಳೆ ನನ್ನ ಮಗಳು, ಚೆಂದ ಕಾಣುತ್ತೆ ಅವಳಿಗೆ ಕಲರು ಹಾಕಿದ್ರೆ. ಇದಕ್ಕೆ ನೋಡಿ ಕುಚ್ಚು ಈ ರೀತಿ ಬಂದಿದೆ ಕುಚ್ಚು. ಅದು ನಾವಿದು ಹಾಕ್ಸಿದಲ್ಲ, ಅದರಲ್ಲೇ ಇತ್ತು, ರೆಡಿಮೇಡೇ ಬಂದಿದೆ, ಇದರಲ್ಲೇ ಬಂದಿದೆ, ಸ್ಯಾರಿಯಲ್ಲೇ ಬಂದಿದೆ ಕುಚ್ಚು. ನೋಡಿ ಪಲ್ಲು ಇದ್ರದ್ದು ಅಲ್ಲ, ತುಂಬ ಚೆನ್ನಾಗಿದೆ, ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಸೀರೆ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಉಡುಪಿಯಲ್ಲಿ. ನಾವು ಇಷ್ಟೆಲ್ಲ ತಗೊಳ್ಳುವಾಗ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಕಲರ್ ಈ ರೀತಿ ಬರುತ್ತೆ, ಸ್ಕೈ ಬ್ಲೂ ಬಾರ್ಡ್ರ್ ಬಂದಿದೆ. ಸೀರೆದು ರಾಯಲ್ ಬ್ಲೂ ಅಂತ ಹೇಳ್ತಾರಲ್ಲ, ಕಲರ್ ಬೇಕು ಅಂತ ಹುಡುಕಿ ತಗೊಂಡಿರೋದು ಅವಳು. ತುಂಬ ಇಷ್ಟ ಅವಳಿಗೆ ಈ ಕಲರು. ಇದೊಂದು ಅವಳಿಗೆ ತಗೊಂಡಿದ್ದು. ಇದರದ್ದು ಕೂಡ ರೇಟ್ ಅಷ್ಟೇ, ಸುಮಾರು 1,000-1,500 ಒಳಗೆ ಇರ್ಬೋದು ಅಷ್ಟೇ. ಇದು ಅದರದ್ದು ಬ್ಲೌಸು, ಇದು ಬಾರ್ಡ್ರದು ಸ್ಕೈ ಬ್ಲೂ ಇದೆಯಲ್ಲ ಅದರದ್ದೇ ಕಲರ್ದು ಬ್ಲೌಸ್. ಇದು ಈ ರೀತಿ ಹೊಲಿಸ್ಕೊಂಡಿದ್ದಾಳೆ. ಅವಳಿಗೆ ಯಾವ ರೀತಿ ಬೇಕೋ ಅವ್ರಿಗೆ ಸ್ಕ್ವೇರ್ ಬಂದಿದೆ ಇಲ್ಲಿ ಎದುರುಗಡೆ ಅವಳಿಗೆ ಬಂದಿದೆ. ಇದು ಕೈ ಇದಕ್ಕೊಂದು ಡಿಸೈನ್ ಬರಬೇಕಿತ್ತು, ಅವ್ರು ಸರಿ ಮಾಡಲಿಲ್ಲ ಡಿಸೈನ್, ಅರ್ಜೆಂಟಲ್ಲಿ ಹೊಲಿಸಿದಲ್ವ. ಬ್ಯಾಕಲ್ಲಿ ಹೀಗೆ ಬಂದಿದೆ, ಬ್ಯಾಕಲ್ಲಿ ಈ ರೀತಿ ಡಿಸೈನ್ ಬಂದಿದೆ. ಡ್ರಾಪ್ ಇಟ್ಟು ಈ ರೀತಿ ಇಲ್ಲಿ ಡಿಸೈನ್ ಮಾಡಿದ್ದಾರೆ, ತುಂಬ ಚೆಂದ ಮಾಡಿ ಹೊಲಿದಿದ್ದಾರೆ. ಇದು ಬೋಟ್ ನೆಕ್ ಬಂದ ಹಾಗೆ ಹಿಂದೆ ಬ್ಯಾಕ್ ಸೈಡಿಂದ ಅಲ್ಲಿ ಈ ಕಡೆ ಎಲ್ಲ ಡ್ರಾಪ್ ಈ ಥರ ಬಂದಿದೆ, ಅಲ್ಲಿ ವರ್ಕ್ ಮಾಡಿದ್ದಾರೆ. ಇದೊಂದು ಸೀರೆ ಮಗಳದು. ನನ್ನ ಮಗಳಿದೆ ಇದು ಇನ್ನೊಂದು ಸೀರೆ. ಇದು ಕಲರ್ ಇಷ್ಟ ಆಯಿತು ಅಂತ ಅವಳು. ಇದು ಸಿಂಪಲು, ಜಾಸ್ತಿ ರೇಟ್ದಲ್ಲ ಇದು. ಸುಮ್ಮನೆ ಅವಳಿಗೆ ಕಾಲೇಜಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಅದಕ್ಕೆಲ್ಲ ಉಡಲಿಕ್ಕೆ ಅಂತ. ಒಂಥರ ಕಲರ್ ಇದೆ ನೋಡಿ, ಈ ರೀತಿ ಇದೆ ಇದು. ಯಾಕೊಂಥರ ಸಿಲ್ವರ್ದು ಮೇಲ್ಮೇಲೆ ಫ್ಲವರ್ ಬಂದಿದೆ. ಇದಕ್ಕೆ ಕೂಡ ಕುಚ್ಚು ಕೊಟ್ಟಿದ್ದಾರೆ, ಕುಚ್ಚಿಗೆ ಇದೆ ಇದೆ. ಇದೆಲ್ಲ ಐರನ್ ಆಗಬೇಕು, ಯಾಕೆಂದರೆ ಅದೆಲ್ಲ ಫಾಲೆಲ್ಲ ಇಡಲಿಕ್ಕೆ ಕೊಟ್ಟಿದ್ದಾಗ ಎಲ್ಲ ಮುದ್ದೆ ಆಗಿದೆ. ಇದು ಐರನ್ ಆಗಬೇಕಿದು ಇಲ್ಲ. ಇದ್ರದ್ದು ಪಲ್ಲು ಇದು ನೋಡಿ, ಹೀಗೆ ಬಂದಿದೆ ಪಲ್ಲು. ಸುಮ್ಮನೆ ಅವಳಿಗೆ ಕಾಲೇಜಲ್ಲಿ ಏನಾದರೂ ಫಂಕ್ಷನ್ ಎಲ್ಲ ಆದರೆ ಅದಕ್ಕೆ ಕುಡ್ಲಿಕ್ಕೆ ಅನ್ಕೊಂಡು ತಗೊಂಡು ಇದ್ರದ್ದು ಬ್ಲೌಸ್ ಇದು. ಬ್ಲೌಸ್ ನೋಡಿ ಇದು ಹೊಲಿಸಿದ್ದಾಳೆ, ಸಿಂಪಲಾಗಿ ಹೊಲಿಸಿದ್ದಾಳೆ. ಉದ್ದ ಕೈ, ಇವಾಗೆಲ್ಲ ಫ್ಯಾಷನಲ್ಲಿ ಉದ್ದ ಕೈ. ಮತ್ತು ಎದುರುಗಡೆಯಿಂದ ಬೋಟ್ ನೆಕ್ ಬರುತ್ತೆ, ಹೀಗೆ ನೋಡಿ ಬೋಟ್ ನೆಕ್. ಬ್ಯಾಕ್ ಸೈಡ್ ತುಂಬ ಚೆನ್ನಾಗಿದೆ ಇದು, ಬ್ಯಾಕ್ ಸೈಡ್ ಹೀಗೆ ಬರುತ್ತೆ. ಇಲ್ಲಿ ಬ್ಯಾಕ್ ಸೈಡ್ ಕೂಡ ಇದು ಬೋಟ್ ನೆಕ್ಕು ಬ್ಯಾಕ್ ಸೈಡ್. ಸ್ಟಿಚಿಂಗ್ ಮಾಡಿದ್ದಾರೆ, ನಮ್ಮನೆ ಹತ್ರ ಇರೋರು ಸ್ಟಿಚಿಂಗ್ ಮಾಡಿದ್ರು, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಕಾಣುತ್ತೆ ಆ ರೇಟಿಗೆ ಬರ್ತಿದೆ ಸೀರೆ, ತುಂಬ ಚೆನ್ನಾಗಿದೆ. 1000 ಒಳಗೆ ಏನೋ ಇರಬೇಕಿದೆ ಸೀರೆ ಅಷ್ಟೇ. ತುಂಬ ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ಚೆನ್ನಾಗಿದೆ. ಇದೊಂದು ಸೀರೆ ಮಗಳದು. ಇನ್ನೊಂದು ಸೀರೆ ಇದು ಸತ್ಯನಾರಾಯಣ, ಇದು ಗೀತಾಂಜಲಿ ಅಂತ, ಇದು ಬೇರೆ ಶಾಪಲ್ಲಿ ತಗೊಂಡಿದ್ದು ನಾವು. ಗೀತಾಂಜಲಿ ಅಂತ ಉಡುಪಿಯಲ್ಲಿ, ಅದು ಜಯಲಕ್ಷ್ಮಿ ಅಂತ ಅದರಲ್ಲಿ ತಗೊಂಡಿದ್ದು. ಇದು ಗೀತಾಂಜಲಿ ಅಂತ ಈ ಶಾಪಲ್ಲಿ ತಗೊಂಡಿದ್ದು. ಇದು ಏನಂದರೆ ಸತ್ಯನಾರಾಯಣ ಪೂಜೆ ಆಗುತ್ತಲ್ಲ, ಆವಾಗೊಂದು ನಾವು ಒಂದು ಮುತ್ತೈದೆಗೆ ಕೊಡಬೇಕಾಗುತ್ತೆ ಒಂದು ಸೀರೆ ಮತ್ತು ಬ್ಲೌಸ್ ಎಲ್ಲ, ಅದಕ್ಕಿಂತ ತಗೊಂಡಿದ್ದು. ಈ ಸೀರೆ ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ 1200 ಬೀಳುತ್ತೆ. ಇದು ಕೂಡ ಕಲರ್ ನೋಡಿ ಹೇಗಿದೆ, ಪಿಕಾಕ್ ಕಲರ್ ಅಂತ ಹೇಳ್ತಾರಲ್ಲ ಆ ಥರ, ಒಂಥರ ಡಿಫ್ರೆಂಟ್ ಕಲರ್ ಇದೆ. ತುಂಬ ಬಿಡಿಸಲ್ಲ, ಯಾಕೆಂದರೆ ಪೂಜೆಗೆ ಇಡಬೇಕಲ್ಲ ನಾನು, ಅದರಿಂದ. ಇಲ್ಲಿ ಒಳಗಡೆ ಹೀಗೆ ಪಲ್ಲು ಬರುತ್ತೆ, ಪಲ್ಲು ಕೂಡ ಚೆನ್ನಾಗಿದೆ. ಇದು ಬಿಡಿಸ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ಪೂಜೆಗೆ ಇಡುವಂಥ ಸೀರೆ ಅಲ್ಲ. ಮೇಲ್ಗಡೆ ಹೀಗೆ ತೋರಿಸ್ತೇನೆ ನಾನು. ಇದೊಂದು ಸೀರೆ ತಗೊಂಡಿದ್ದೆ. ಇನ್ನೊಂದು ಸೀರೆ, ಇದೊಂದು ಮದುವೆ ಇದೆ ನಮ್ಮ ಮನೆ ಕಡೆ, ಅದಕ್ಕೆ ಒಂದು ತಗೊಂಡಿದ್ದು ನಾನು. ಸಿಂಪಲ್ ಸ್ಯಾರಿ, ಒಂದು ಗೆಟ್ ಟುಗೆದರ್ ರಿಸೆಪ್ಷನ್ಗೆ ಏನಾದರೂ ಉಡ್ಲಿಕ್ಕೆ ಆಗುತ್ತೆ ಅಂತ. ಮೇಯ್ನ್ ಯಾಕೆ ತಗೊಂಡಿದ್ದು ಅಂದರೆ ಕಲರ್ ನೋಡಿ ತಗೊಂಡೆ. ನೋಡಿ ರೆಡ್ ಇದೆ, ರೆಡ್ ಅಂದರೆ ತುಂಬ ಇಷ್ಟ ನನಗೆ, ಒಂಥರ ಹುಚ್ಚು ಅಂತ ಹೇಳ್ಬೋದು. ರೆಡ್ ಕಲರ್ ಅಂದರೆ ಅಷ್ಟು ಇಷ್ಟ, ಎಲ್ಲಿ ರೆಡ್ ನೋಡಿದ್ರು ತಗೊಳ್ತೇನೆ, ಅಷ್ಟು ಇಷ್ಟ ನನಗೆ ರೆಡ್ ಕಲರ್ ಅಂದರೆ. ಅದಕ್ಕೋಸ್ಕರ ಇದನ್ನು ಕಲರ್ ನೋಡಿ ತಗೊಂಡಿದ್ದು. ಸಿಂಪಲ್ ಸ್ಯಾರಿ, ಇದು ಕೂಡ ಅಷ್ಟು 1800 ಏನು ಅಷ್ಟೇ. ಇದು ಕಾಪರ್ ಕಲರಲ್ಲ ಈಗ ಬರುತ್ತಲ್ಲ, ಇದು ಪ್ಯೂರ್ ಸಿಲ್ಕ್ ಅಲ್ಲ, ಇದು ಪಾಲಿಸ್ಟರ್ ಸಿಲ್ಕ್ ಟೈಪ್ ಬರುತ್ತಲ್ಲ. ಇದು ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಆಗುತ್ತೆ ನಿಮಗೆ, ಗೆಟ್ ಟುಗೆದರ್ ಇದ್ದರೆ ಅಥವಾ ನಾಮಕರಣ, ಸೀಮಂತ, ಆ ರೀತಿ ಎಲ್ಲ ಉಡ್ಲಿಕ್ಕೆ ಚೆನ್ನಾಗಿರ್ತದೆ. ಇದು ಅದಂತ ತಗೊಂಡಿದ್ದು. ಕಲರ್ ನೋಡಿ ಹೇಗಿದೆ ಅಂತ, ಗ್ರೀನ್ ಕಲರು ಸೆರಗ್ ಬಂದಿದೆ. ಇದು
ಕಲರ್ಗೋಸ್ಕರ ತಗೊಂಡಿದ್ವಿ ಸೀರೆ ನಾನು. ರೆಡ್ ಮತ್ತು ಪಿಂಕ್ ಜಾಸ್ತಿ ಕಲರ್ ಸೀರೆಗಳು ನನ್ನ ಹತ್ರ ಇರೋದು. ರೆಡ್ ಅಂದರೆ ಅಷ್ಟು ಇಷ್ಟ, ನೋಡಿದ ತಕ್ಷಣ ತಗೊಳ್ತೇನೆ. ಇದರ ಬ್ಲೌಸ್ ಇದು ಸಿಂಪಲ್ ಆಗೋಗಿದೆ, ಏನು ವರ್ಕ್ ಇದಕ್ಕೆ ಏನು ಮಾಡಿಸ್ಲಿಲ್ಲ. ಸಿಂಪಲ್ ಆಗಿ ಅದ್ರ ಬಾರ್ಡರ್ ಕೈಗೆ ಕೊಟ್ಟು ಸಿಂಪಲ್ ಆಗಿ ಹೊಲಿಸ್ಕೊಂಡಿದ್ದೇನೆ. ಸುಮ್ಮನೆ ಅದಕ್ಕೆಲ್ಲ ಸೀರೆಗೆ 1,500 ಕೊಡುವಾಗ ಅದು ವರ್ಕಿಗೆ ಮತ್ತೆ 1,500 ಕೊಟ್ಟಿದ್ದು. ಸಿಂಪಲ್ ಆಗಿ ಹೊಲಿಸಿದ್ದೇನೆ. ಇದೊಂದು ಸೀರೆ ತಗೊಂಡಿದ್ದೇನೆ. ಇದು ಕೆಲವರಿಗೆಲ್ಲ ಕೊಡ್ಲಿಕ್ಕೆ ಇರುತ್ತಲ್ಲ, ದೊಡ್ಡವರೆಲ್ಲ ಇರ್ತಾರಲ್ವ ಅಂಥವ್ರಿಗೆ ಕೊಡ್ಲಿಕ್ಕೆ ಇದು. ಮತ್ತೊಂದು ನಾನು ದೇವಿಗೆ, ನಮ್ಮದು ಕುಲದೇವರು ಇರ್ತಾರೆ, ದುರ್ಗಾ ಪರಮೇಶ್ವರಿ ನಮ್ಮದು ಕುಲದೇವರು. ಆ ದೇವಿಗೆ ಒಂದು ಸೀರೆ ತಗೊಂಡಿದ್ದೆ ನಾನು. ಅದನ್ನು ದೇವಸ್ಥಾನಕ್ಕೆ ಕೊಟ್ಟಾಯ್ತು ನಾನು. ಅಂದರೆ ಅದನ್ನು ಕೂಡ ತೋರಿಸ್ತಿದ್ದೆ. ಅದು ಆರೆಂಜ್ ಕಲರಲ್ಲಿ ತುಂಬ ಚೆನ್ನಾಗಿತ್ತು ಸೀರೆ ಅದು. ಅದು ದೇವಿಗೆ ನಾವು ಮೊದಲು ನಮ್ಮದು ದೇವಿಗೆ ಸೀರೆ ಕೊಟ್ಟು ಬಂದಮೇಲೆ ಕಾರ್ಡ್ ಇಟ್ಟು ಬಂದಮೇಲೆ ನಾವು ಬೇರೆಯವರಿಗೆಲ್ಲ ಕಾರ್ಡ್ ಕೊಡಬೇಕು, ಇನ್ವಿಟೇಷನ್ ಎಲ್ಲ ಕೊಡಬೇಕು. ಅದೆಲ್ಲ ದೇವಿಗೆ ಕೊಟ್ಟು ಬಂದೆ. ಅದು ತುಂಬ ಚೆನ್ನಾಗಿತ್ತು ಸೀರೆ. ಇದು ಕೂಡ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಇದೆ, ಯಾರಿಗೂ ಕೆಲವರಿಗೆ. ಎಲ್ಲರಿಗೂ ನಾವು ಸೀರೆ ತೆಗೆದಿಲ್ಲ, ಕೆಲವರಿಗೆ ಮಾತ್ರ. ನಮಗೆ ಕೆಲವರು ಹತ್ತಿರದಲ್ಲಿ ಇರ್ತಾರಲ್ಲ ಅವರಿಗೆ ಮಾತ್ರ ಕೊಡಲಿಕ್ಕೆ ಅಂತ. ಯಾಕೆಂದರೆ ನಾವು ಮೊದಲೊಂದು ಗೃಹಪ್ರವೇಶ ಮಾಡಿದ್ದೇವೆ ಹೈದರಾಬಾದಲ್ಲಿದ್ದಾಗ. ಆಗ ಎಲ್ರಿಗೂ ನಾವು ಸೀರೆ ಕೊಟ್ಟಿದ್ದೇವೆ, ಸಂಬಂಧಿಕರು ಎಲ್ರಿಗೂ ಸೀರೆ ಕೊಟ್ಟು ಫಂಕ್ಷನ್ ಮಾಡಿದ್ದೇವೆ. ಅದರಿಂದ ಕೊಡ್ತಿಲ್ಲ. ಇನ್ನೊಂದು 4-5 ವರ್ಷ ಹೋದ್ರೆ ಮನೆಯಲ್ಲಿ ಮಕ್ಕಳಿಗೆಲ್ಲ ಮದುವೆ ಬರ್ತಲ್ಲ, ಆ ಟೈಮಲ್ಲಿ ಮತ್ತೆ ಕೊಡಬೇಕಾಗುತ್ತೆ. ಅದರಿಂದ ಯಾರಿಗೆ ಕೊಡ್ತಾ ಇಲ್ಲ ಸೀರೆ ಎಲ್ಲ. ಇದೊಂದು ಕೆಲವರಿಗೆ ನಮ್ಮ ದೊಡ್ಡವರು ಅಂತ ಇರ್ತಾರಲ್ಲ ಅವರಿಗೆ ಒಂದು ಕೊಡಲಿಕ್ಕೆ ಅಂತ 1-2 ಸೀರೆ ತಗೊಂಡಿದ್ದೇವೆ ಅಷ್ಟೇ. ಇದು ಫ್ಯಾನ್ದು ಸೌಂಡ್ ಬರ್ತಾ ಇದೆ, ಅದರಿಂದ ಏನು ಅನ್ಕೊಳ್ಬೇಡಿ. ಸಮ್ಮರ್ ಅಲ್ಲ, ಫ್ಯಾನ್ ಇಲ್ಲದೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಫ್ಯಾನ್ ಹಾಕಿದ್ದೇವೆ. ಫ್ಯಾನ್ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಗರ್ರ ಅಂತ ಸೌಂಡ್ ಬರ್ತಾ ಇದೆ. ಇದೊಂದು ಸೀರೆ ನೋಡಿ, ಇದೊಂದು ಜಾಸ್ತಿ ಬಿಡಿಸಲ್ಲ, ಯಾಕೆಂದರೆ ಇದು ಕೊಡಲಿಕ್ಕೆ ಅಲ್ಲ. ಅದರಿಂದ ಬ್ಲೌಸ್ ಕೂಡ ಇದರಲ್ಲೇ ಇದೆ. ಇದು ಗೋಲ್ಡ್, ಇದು ಸಿಲ್ವರ್ ಕಲರ್ ಬರುತ್ತೆ ಇದಕ್ಕೆ. ತುಂಬ ಚೆನ್ನಾಗಿದೆ. ಇದು ಮೆಹಂದಿ ಗ್ರೀನ್ ಅಂತ ಹೇಳ್ತಾರಲ್ಲ ಆ ಟೈಪಲ್ಲಿ ಬರುತ್ತೆ. ಇದಕ್ಕೆ ಕುಚ್ಚು ಕೂಡ ಇದೆ, ಇದಕ್ಕೆ ಕೂಡ ನೋಡಿ. ಇದೆಲ್ಲ ಪಲ್ಲು ಈ ರೀತಿ ಬರುತ್ತೆ, ಪಲ್ಲು. ಇದನ್ನು ಜಾಸ್ತಿ ಬಿಡಿಸಲ್ಲ, ಬೇರೆಯವ್ರಿಗೆ ಕೊಡ್ಲಿಕ್ಕಿದೆ ಅಲ್ಲ, ಅದರಿಂದ ಈ ರೀತಿ ಬರುತ್ತೆ. ಇದೊಂದು ಸೀರೆ ತಗೊಂಡಿದ್ದೇವೆ ಕೊಡಲಿಕ್ಕೆ ಅಂತ. ತುಂಬ ಏನು ಶಾಪಿಂಗ್ ಮಾಡಲಿಲ್ಲ, ಅಂದರೆ ಎಲ್ಲನೂ ಸ್ವಲ್ಪ ನಮ್ಮದು ಬಜೆಟಲ್ಲೇ ತೊಗೊಂಡಿದ್ದು. ತುಂಬ ಕಾಸ್ಟ್ಲಿ ಕೂಡ ತೊಗೊಂಡಿಲ್ಲ ನಾವು. ಯಾಕೆಂದರೆ ಅಷ್ಟು ಮನೆ ಕಟ್ಟೋದು ಅಂದರೆ ಗೊತ್ತಿರಬೇಕು, ಎಲ್ಲರೂ ಮನೆ ಕಟ್ಟಿದವರಿಗೆ ಅದರ ಅನುಭವ ಇರುತ್ತೆ. ನಮಗೆ ಕೈಯೆಲ್ಲ ಖಾಲಿ ಮನೆ ಕಟ್ಟಿ ಲಾಸ್ಟಲ್ಲಿ ನಾವೇ ಪರದಾಡಬೇಕು ಅಂತ ಪರಿಸ್ಥಿತಿ ಬರುತ್ತೆ. ಹಾಗಿರುವಾಗ ಮತ್ತೆ ನಾವು ವಿಪರೀತ 10,000 15,000 ಎಲ್ಲ ಸೀರೆ ತೊಗೊಂಡ್ವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ನಮ್ಮ ಬಜೆಟಲ್ಲಿ ಬರುವಂಥ ಸೀರೆಗಳೇನು ತೊಗೊಂಡಿದ್ದೇನೆ. ಮತ್ತು ನಾನು ತುಂಬ ಕಾಸ್ಟ್ಲಿ ಸೀರೆ ಕೂಡ ತೊಗೊಳ್ಳಲ್ಲ. ಯಾಕೆಂದರೆ ನಮ್ಮದು ಇಲ್ಲೆಲ್ಲ ನಮ್ಮ ಮಂಗಳೂರು ಉಡುಪಿ ಸೈಡಲ್ಲಿ ಹೇಗೆ ಅಂದರೆ ತುಂಬ ಸಿಕ್ಕೆ ನಮಗೆ ಜಾಸ್ತಿ ಬೆವರುತ್ತೆ. ಆ ಸಿಕ್ಕೆಗೆ ನಾವು ಎಷ್ಟೇ ಸಾವಿರದ್ದು ಸೀರೆ ತೊಗೊಂಡ್ರು ಕೂಡ ಅದು ಸೀರೆ ಉಳಿಯಲ್ಲ. ಎಲ್ಲ ಸಿಕ್ಕೆಗೆ ಬೆವರಿ ಬ್ಲೌಸ್ ಎಲ್ಲ ಹರಿತಾ ಬರುತ್ತೆ, ಸೀರೆ ಎಲ್ಲ ಹರಿದೋಗುತ್ತೆ. ಜಾಸ್ತಿ ನೀವು ಎಷ್ಟೇ ಸಾವಿರ ಸೀರೆ ಕೊಟ್ಟು ತೊಗೊಂಡ್ರು ಒಂದು 2-3 ವರ್ಷದಲ್ಲಿ ಎಲ್ಲ ಹರಿದೋಗುತ್ತೆ ಸೀರೆಗಳು. ಅದರಿಂದ ತುಂಬ ಕಾಸ್ಟ್ಲಿ. ಒಂದು 5,000ಗಿಂತ ಮೇಲೆ ನಾನು ಜಾಸ್ತಿ ಸೀರೆ ತೊಗೊಳ್ಳಲ್ಲ. ಅದರಿಂದ ಇದೊಂದು ಸೀರೆ ತೊಗೊಂಡಿದ್ದೇನೆ. ಇನ್ನೊಂದು ಸೀರೆ ತೊಗೊಂಡಿದ್ದೆ, ಇದು ಕೂಡ ಕೊಡಲಿಕ್ಕೆ, ಬೇರೆಯವರಿಗೆ ಕೊಡಲಿಕ್ಕೆ ಅಂತ. ಇದು ನೋಡಿ ಸೂಪರ್ ಆಗಿದೆ, ಎಷ್ಟು ಚೆಂದ ಇದೆ ನೋಡಿ. ಕಲರ್ ನೋಡಿ ಹೇಗಿದೆ ಅಂತ, ಪರ್ಪಲ್ ಕಲರ್. ತುಂಬ ಇಷ್ಟಪಟ್ಟು ತಗೊಂಡಿದ್ದು, ತುಂಬ ಚೆನ್ನಾಗಿದೆ ನೋಡಿ ಕಲರು. ಇದು ಕೂಡ ಚೆನ್ನಾಗಿದೆ ನೋಡಿ, ಹೇಗಿದೆ ನೋಡಿ. ಇದು ಕೂಡ ಅಷ್ಟೇ, ಎಲ್ಲ ಕೂಡ ಅಷ್ಟೇ ರೀಸನಬಲ್ ರೇಟಲ್ಲೇ, ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ. ಎಲ್ಲ ಕೂಡ ಅಷ್ಟೇ 1,000 ಒಳಗಿನ ಸೀರೆಗಳೇ ಎಲ್ಲ ಕೊಡಲಿಕ್ಕೆ ತಗೊಂಡಿದ್ದೆಲ್ಲ. ಸುಮಾರು ಇನ್ನೂ ಒಂದು 2-3 ಸೀರೆ ಇತ್ತು, ಕೆಲವರಿಗೆ ಕೊಟ್ಟು ಬಂದಿದ್ದೇವೆ ಮನೆಗೆ ಹೋಗಿ. ಅದರಿಂದ ಆ ಸೀರೆಗಳು ಕೂಡ ತೋರಿಸಲಿಕ್ಕೆ ಆಗ್ತಿಲ್ಲ. ಅದು ಕೂಡ ಕೊಟ್ಟಿದ್ದೇವೆ ಕೆಲವರಿಗೆ ಮನೆಗೆ ಹೋಗಿ. ಅದು ತಗೊಂಡು ಹಾಗೆ ಕೊಟ್ಟು ಬಂದಿದ್ದೇವೆ ಒಂದು 2-3 ಸೀರೆ. ಇದು ಒಂದು ಸೀರೆ, ಇದು ಕೂಡ ಚೆನ್ನಾಗಿದೆ. ಇದು ಬ್ಲೌಸು ಕೂಡ ಪರ್ಪಲ್ಲೇ ಬರುತ್ತೆ. ಇದು ರನ್ನಿಂಗ್ ಇದು ಬ್ಲೌಸು. ಇದು ಕೊಡಲಿಕ್ಕೆ ನೋಡಿ, ಇದು ಇದರದ್ದು ಸೆರಗಿದು ತುಂಬ ಬಿಡಿಸಲ್ಲ. ನಾನು ಮೇಲೆ ತೋರಿಸ್ತೇನೆ. ಇದರಲ್ಲೆಲ್ಲ ಬರ್ಡ್ಗಳು ಬಂದಿದೆ, ಗೋಲ್ಡನ್ ಕಲರಲ್ಲಿ ಬರ್ಡ್ ಬಂದಿದೆ. ಎಷ್ಟು ಚೆಂದ ಇದೆ ನೋಡಿ. ಇದು ರೆಡಿಮೇಡೇ ಕುಚ್ಚು ಬಂದಿದೆ, ಇದರ ಜೊತೆಯಲ್ಲೇ ಬಂದಿದೆ ನೋಡಿ. ತುಂಬ ಚೆಂದ ಕಾಣ್ತು. ಇದು ಆಗಿದೆ ಸೀರೆ. ಇದೊಂದು ಸೀರೆ ತಗೊಂಡಿದ್ದೇನೆ. ಆಯಿತು, ಇಷ್ಟೇ ನಮ್ಮದು ಶಾಪಿಂಗು. ಗೃಹಪ್ರವೇಶಕ್ಕೆ ಕೆಲವರು 1,000 ಲಕ್ಷ ಗಟ್ಟಲೆಯನ್ನು ಮಾಡ್ತಾರೆ. ನಮ್ಮ ಹತ್ರ ಎಲ್ಲ ಅಷ್ಟಿಲ್ಲ. ಯಾಕೆಂದರೆ ನಾವು ಕಷ್ಟಪಟ್ಟು ಒಂದು ಮನೆ ಕಟ್ಟೋದು, ಅದರಲ್ಲಿ ಎಲ್ಲ ಖರ್ಚು ಈ ರೀತಿ ಎಲ್ಲ ಮೊದಲೇ ತುಂಬ ಖರ್ಚು ಆಗಿರುತ್ತೆ. ಅದರಲ್ಲಿ ಈ ರೀತಿ ಇದು ಕೂಡ ಎಲ್ಲ ಖರ್ಚುಗಳು ಬಂದರೆ ಮನೆ ಕಟ್ಟಿದವರಿಗೆ ಗೊತ್ತಿರುತ್ತೆ. ಈ ವಿಡಿಯೋ ಯಾರು ನೋಡ್ತಿರ್ತಾರೆ ಅಂತ, ಅವರೆಲ್ಲ ಮನೆ ಕಟ್ಟಿರ್ತಾರಲ್ಲ ಅವರಿಗೆಲ್ಲ ಗೊತ್ತಿರುತ್ತೆ ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ. ಅದರಿಂದ ಸಿಂಪಲ್ ಆಗಿ ಒಂದು ಶಾಪಿಂಗ್ ಮಾಡಿದ್ದೇವೆ, ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೇನೆ. ಒಂದು ಗೃಹಪ್ರವೇಶದ ವಿಡಿಯೋ ಎಲ್ಲ ನಾನು ಹಾಕ್ತೇನೆ. ಎಲ್ಲರಿಗೆ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಂದು 1000 ಇದೊಂದು 2000 ಸಬ್ಸ್ಕ್ರೈಬರ್ ಆಗಿದೆ. ಅದಕ್ಕೆಲ್ಲ ನಿಮಗೆ ತುಂಬ ಥ್ಯಾಂಕ್ಸು. ಇಷ್ಟು ಕಮ್ಮಿ ಸಮಯದಲ್ಲಿ ನಾನು ಇಷ್ಟು ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಖಂಡಿತ ಅಂದ್ಕೊಂಡಿರ್ಲಿಲ್ಲ. ನಮ್ಮೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಶಾಪಿಂಗ್ ಹೇಗೆ ಅನಿಸ್ತು ಅಂತ ನನಗೆ ಹೇಳಿ. ಇದೇ ರೀತಿ ಹೊಸ ವಿಡಿಯೋ ತಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.